ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ 1 ಮಿನಿಟ್ ಪ್ಲೀಸ್. ಬರೆದಿರೋದು ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್. ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ ಹೆಸರೇನಂತಂದರೆ ಪ್ರತಿ ಸಂಬಂಧ ಒಂದು ರೀಚಾರ್ಜ್ ಕೇಳುತ್ತೆ. ಪ್ರತಿ ಸಂಬಂಧಕ್ಕೂ ರೀಚಾರ್ಜ್ ಮಾಡಬೇಕಂತೆ. ಹೇಗೆ ಅಂತ ನೋಡೋಣ. ಪ್ರತಿ ಸಂಬಂಧಗಳಿಗೂ ಒಂದು ರೀಚಾರ್ಜ್ ಇರುತ್ತೆ. ಯಾವುದೇ ಸಿಮ್ ನೆಟ್ ಪ್ಯಾಕ್ ಆಗಿರಲಿ ಅದಕ್ಕೊಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಆ ವ್ಯಾಲಿಡಿಟಿ ಮುಗಿಯೋದ್ರ ಒಳಗಡೆ ರೀಚಾರ್ಜ್ ಮಾಡಿಸ್ಬೇಕು. ಇಲ್ಲ ಅಂತ ಅಂದರೆ ಅದು ಡೆಡ್ ಆಗಿಬಿಡುತ್ತೆ ಅಲ್ವಾ. ಹಾಗೆ ಸಂಬಂಧಗಳನ್ನು ಸುಧಾರಿಸಬೇಕು, ಅವಾಗವಾಗ ರೀಚಾರ್ಜ್ ಮಾಡ್ತಾ ಇರಬೇಕು. ಈ ದಿನಗಳಲ್ಲಿ ನಾವು ಯಾವುದಕ್ಕೆ ಬೆಲೆ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಿರ್ಜೀವ ವಸ್ತುಗಳಿಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೀವಿ. ಟಿ ವಿ, ಮೊಬೈಲ್ ಈ ಥರದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಮೊದಲು ಮುಂಜಾನೆ ಎದ್ದ ತಕ್ಷಣ ಎರಡು ಕೈಗಳನ್ನು ಮುಗಿದು ಅಸ್ತಾನ ನೋಡಿಕೊಂಡು ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಭೂಮಿ ಮೇಲೆ ಕಾಲಿಟ್ಟು ಅದಕ್ಕೊಂದು ನಮಸ್ಕಾರ ಮಾಡಿ ಏನೇನೋ ಮಾಡ್ತಾ ಇದ್ವಿ. ಬಂದು ಸೂರ್ಯನ ನಮಸ್ಕಾರ ಮಾಡೋದಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ನಮ್ಮ ಕ್ಲಾಸಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಹೋಪ್ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಾಡ್ತಾ ಇದ್ವಿ ಮುಂಚೆ. ಬಟ್ ಇವತ್ತೇನಾಗಿದೆ, ಎದ್ದ ತಕ್ಷಣ ಮೊಬೈಲ್ ತಗೋ, ಟೈಮ್ ಎಷ್ಟಾಗಿದೆ ನೋಡು, ಮೆಸೇಜ್ ಏನು ಬಂದಿದೆ, ಸ್ಟೇಟಸ್ ಯಾರು ನೋಡಿದ್ದಾರೆ, ಮೆಸೇಜ್ ಯಾರು ಹಾಕಿದ್ದಾರೆ ಅಂತ ದೇವ್ರ ಜಾಗದಲ್ಲಿ ಫೋನ್ ಬಂದು ಕೂತ್ಕೊಂಡ್ಬಿಟ್ಟಿದೆ. ಜೀವವಿರದ ಮೊಬೈಲ್ ಮತ್ತು ಟಿ ವಿಗಳಿಗೆ ರೀಚಾರ್ಜ್ ಮಾಡಿಸೋಕೆ ಅಯ್ಯೋ ರೀಚಾರ್ಜ್ ಆಗೋಯ್ತು ಅಂತ ಟೆನ್ಷನ್ ತೊಗೊಂಡು ರೀಚಾರ್ಜ್ ಮಾಡಿಸ್ತೀವಿ. ಆದರೆ ಸಂಬಂಧಗಳಿಗೆ ರೀಚಾರ್ಜ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನಮಗೆ. ಜೀವವಿರುವವರ ಜೊತೆ, ಒಡ ಹುಟ್ಟಿದವರ ಜೊತೆ, ಸಂಬಂಧಿಕರ ಜೊತೆ, ಹೆತ್ತವರ ಜೊತೆ, ಸ್ನೇಹಿತರ ಜೊತೆ, ಡ್ಯೂಟಿಯಲ್ಲಿ ಕಲೀಗ್ಸ್ಗಳ ಜೊತೆ ಎಲ್ಲ ಕಡೆ ಕೂಡ ನಾವು ಮರ್ತು ಬಿಟ್ಟಿದ್ದೀವಿ ಆ ಸಂಬಂಧಗಳು ನಮ್ಮ ಜೊತೆ ಹೇಗಿದೆ ಅಂತ. ಎಲ್ಲರ ಜೊತೆ ಇದ್ದರೂ ಮೊಬೈಲ್ ಒಳಗೆ ಹೋಗಿ ಏಕಾಂಗಿಯಾಗಿಬಿಟ್ಟಿದ್ದೀವಿ ನಾವಿವತ್ತು. ಇಲ್ಲಿ ಮಾನವನ ಜೀವನವನ್ನು ಸರ್ವನಾಶ ಮಾಡ್ತಾ ಇದೆ ಯಾವುದು? ಜೀವ ಇಲ್ದಿರೋ ವಸ್ತು. ಮಾನವನೇ ಜೀವ ಇಲ್ದಿರೋ ವಸ್ತುನ ಸೃಷ್ಟಿ ಮಾಡ್ತಾ ಇರೋದು. ಅದರಿಂದ ಮಾನವನೇ ದೂರ ಆಗ್ತಾ ಇದ್ದಾನೆ. ಅಗೇನ್ ಜ್ಞಾನ ಯಾವುದನ್ನು ಹೆಂಗೆ ಉಪಯೋಗಿಸ್ಬೇಕು. ಸೊ ತುಂಬ ಜನರಿಗೆ ಏಕತಾನತೆಯ ಅರ್ಥವೇ ತಿಳಿದಿರುವುದು ಅಂದರೆ ತಿಳಿಯದೇ ಇರುವುದು ವಿಪರ್ಯಾಸ. ಗಂಡ ಹೆಂಡತಿ ಮಧ್ಯೆ, ಸ್ನೇಹಿತರ ಮಧ್ಯೆ, ಡ್ಯೂಟಿ ಕಲೀಗ್ಸ್ಗಳ ಮಧ್ಯೆ, ಸಂಬಂಧಿಕರ ಮಧ್ಯೆ, ಒಡ ಹುಟ್ಟಿದವರ ಮಧ್ಯೆ ಒಂದು ಜೀವರಹಿತವಾಗಿ ಬದುಕ್ತಾ ಇದ್ದೀವಿ. ಮದುವೆಯ ಹೊಸತರಲ್ಲಿ 1-2 ವರ್ಷ ಅದೇನು ಕಾಳಜಿ, ಪ್ರೀತಿ, ಮಮತೆ, ಗೌರವ, ತಿರುಗಾಟ, ಅದ್ಭುತ ಕ್ಷಣಗಳು ಬರುತ್ತಾ ಎಲ್ಲ ಮಟಾಶ್ ಆಗ್ಬಿಡುತ್ತೆ. ಒಡ ಹುಟ್ಟಿದವರಲ್ಲಿ ಮೊದಲು ಅದೇನು ಪ್ರೀತಿ, ಮಮತೆ, ದೊಡ್ಡವರಾಗುತ್ತಾ ಅದೆಲ್ಲ ಎಲ್ಲಿ ಹೋಗ್ಬಿಡುತ್ತೆ. ಹೊಸದರಲ್ಲಿ ಡ್ಯೂಟಿಗೆ ಬಂದಾಗ ಅದೇನೋ ಖುಷಿ, ನಗು, ಲವಲವಿಕೆ ಬರುತ್ತಾ ಏನೋ ಬೇಜಾರು, ಯಾರು ಮಾಡ್ತಾರೆ ಕೆಲಸ ಅಂತ. ಸ್ನೇಹವಾದ ಮೊದಲು ಸಿಕ್ಕಾಪಟ್ಟೆ ಮಾತು, ನಗು, ಹಾಸ್ಯ ಎಲ್ಲ ಇರುತ್ತೆ. ಆಮೇಲೆ ಹೋಗ್ತಾ ವಾರಕ್ಕೊಂದು ಮೆಸೇಜು, ತಿಂಗಳಿಗೊಮ್ಮೆ ಮೆಸೇಜು, ಹಬ್ಬಕ್ಕೋ ಕೊನೆಗೆ ವರ್ಷಕ್ಕೊಂದ್ಸಲ, ಅದು ಸಾಧ್ಯ ಆದರೆ ಬರ್ತ್ಡೇಗೆ, ಇಲ್ಲ ಅದು ಮರ್ತೋಗ್ಬಿಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆ ಈಗ? ಸಂಬಂಧಗಳಿಗೆ ರೀಚಾರ್ಜ್ ಮಾಡಿಸ್ಕೊಳ್ಬೇಕಾ ಬೇಡವಾ? ಅವಾಗವಾಗ ರೀಚಾರ್ಜ್ ಬೇಕು ಅಂತ ಹೇಳ್ತಿದ್ದಾರೆ. ಒಡ ಹುಟ್ಟಿದವರ ಆರಂಭದ ದಿನವನ್ನು ಒಂದು ಸ್ವಲ್ಪ ಮೆಲುಕು ಹಾಕ್ಕೊಳ್ಳಿ. ನೀವೆಲ್ಲರೂ ನಿಮ್ಮ ಅಣ್ಣ ಜೊತೆ, ಅಕ್ಕ ಜೊತೆ, ತಂಗಿ ಜೊತೆ, ತಮ್ಮನ ಜೊತೆ ನಿಮ್ಮ ಬಿಗಿನಿಂಗ್ ಡೇಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ತುಂಟಾಟ, ಎಷ್ಟು ಜಗಳ, ಎಷ್ಟು ಖುಷಿ, ಎಷ್ಟು ಕಂಪ್ಲೇಂಟ್ಸ್, ಎಷ್ಟು ಚೆನ್ನಾಗಿತ್ತು ಆವಾಗಿನ ಲೈಫು ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ವರ್ಷ ಆಯಿತು ನೀವು ನಿಮ್ಮ ಅಣ್ಣ, ತಂಗಿ, ಅಕ್ಕ, ತಮ್ಮನ ಜೊತೆ ಈ ರೀತಿ ಎಲ್ಲ ಬಿಹೇವ್ ಮಾಡಿ, ಯೋಚನೆ ಮಾಡಿ. ಹಾಗೆ ಮುಖದಲ್ಲಿ ನಗು ಇತ್ತು, ಹಾಸ್ಯ ಪ್ರವೃತ್ತಿ ಇತ್ತು. ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡುವಂತಹ ಸಣ್ಣತನ ನಮ್ಮ ಹತ್ರ ಇರಲಿಲ್ಲ. ಏನೇ ಒತ್ತಡ ಇದ್ದರೂ ಕೂಡ ಮನೆಗೆ ಬಂದಾಗ ಖುಷಿಯಾಗಿ ಬರ್ತಾ ಇದ್ವಿ, ಆನಂದ ಇತ್ತು. ಈಗ ಈ ರೀತಿ ಇಲ್ಲ. ಯಾಕಂದರೆ ಸಂಬಂಧಗಳಿಗೆ ರೀಚಾರ್ಜ್ ಮುಗ್ದೋಗ್ಬಿಟ್ಟಿದೆ. ಒತ್ತಡಗಳ ಮಧ್ಯೆಯೂ ನಮಗೆ ನಗುತ್ತಾ ಇರೋದು ನಮಗೆ ಗೊತ್ತಿತ್ತು. ಆದರೆ ಈಗ ಒತ್ತಡ ಅಂತ ಇದ್ದೀವಿ, ನಗೋದನ್ನು ಮರ್ತಿದ್ದೀವಿ ಅಷ್ಟೆ. ವಾರ ಅಥವಾ 15 ದಿನಗಳಿಗೊಮ್ಮೆ ಹಾಗೆ ಸುತ್ತಾಡಿಕೊಂಡು ಬನ್ನಿ. ಹೋಟೆಲ್ನಲ್ಲಿ ಊಟ ಮಾಡಿ, ತಮಾಷೆ ಮಾಡಿ, ಡ್ಯೂಟಿಯಲ್ಲಿ ನಗ್ತಾ ಇರಿ. ಹಬ್ಬಕ್ಕೆ ವಿಶ್ ಮಾಡಿ, ಒಳ್ಳೆಯ ಗುಣಗಳನ್ನು ಹೊಗಳಿ, ತಪ್ಪನ್ನು ಮರ್ತು ಬಿಡಿ. ಒಡ ಹುಟ್ಟಿದವರಿಗೆ ಸ್ವಲ್ಪ ಸಮಯ, ಸ್ವಲ್ಪ ಹಣ ಕೂಡ ಕೊಡಿ, ಅಂದರೆ ಕಳ್ಕೊಳ್ಳಿ. ಒಳ್ಳೆಯ ಸ್ನೇಹಿತರನ್ನು ವಜ್ರದಂತೆ ಜೋಪಾನ ಮಾಡಿ. ಬಿಡುವಾದಾಗ ಕರೆ ಮಾಡಿ, ತಮಾಷೆಯಿಂದ ಮಾತಾಡಿ. ನಿಮ್ಮ ನೋವುಗಳನ್ನು ಕಕ್ಕಬೇಡಿ, ಬರೀ ನಿಮ್ಮ ನೋವನ್ನೇ ಹೇಳಬೇಡಿ. ನಾನು ಈಗಲೂ ಕೂಡ ಪ್ರೌಢಶಾಲಾ ಸಹಪಾಠಿಗಳನ್ನು ಉಳಿಸಿಕೊಂಡಿದ್ದೀನಿ. ಅತಿ ಇಲ್ಲದೆ ಮಿತವಾಗಿ, ಹಿತವಾಗಿ, ಹದವಾಗಿ ನಮ್ಮ ಸಂಬಂಧನ ಇಟ್ಕೊಂಡಿದ್ದೀನಿ. ಸಂಬಂಧಗಳು ಬಂದಿಯಾಗಿರಲಿ, ಆದರೆ ಬಂಧನವಾಗಬಾರ್ದು. ಜೀವನ ತುಂಬ ಚಿಕ್ಕದು. ನೆನಪುಗಳು ಯಾವಾಗಲೂ ಚೆನ್ನಾಗಿರಬೇಕು, ಶುದ್ಧವಾಗಿರಬೇಕು, ಅಮರವಾಗಿರಬೇಕು. ನೀವೇ ಕಾಲ್ ಮಾಡಿ ಮಾತಾಡಿ, ಮಜಾ ನೋಡಿ ಅಂತ ಹೇಳ್ತಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಸಂಬಂಧಗಳಿಗೆ ರೀಚಾರ್ಜ್ ಬೇಕು ಅಂತ. ನಂಗೆ ಖುಷಿ ಏನಂದರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಮಾಡ್ತಾ ಇದ್ದೀರಾ. ಓಕೆ, ಯಾಕೆ ನಾನು ಪಾರ್ಟಿಸಿಪೆಂಟ್ಸ್ ಹೇಳ್ತೀನಿ ಅಂದರೆ 10-11 ವರ್ಷದ ಹಿಂದೆ ನಾನು ಹಿಂಗಿರಲಿಲ್ಲ. ಬಟ್ ಇವತ್ತು ನಿಮಗೆ ಗೊತ್ತಿದೆ ಟೀಚರ್ಸ್ ಡೇ ದಿನ ನಾನು ಎಲ್ಲ ಟೀಚರ್ಸ್ಗೂ ಕಾಲ್ ಮಾಡ್ತೀನಿ, ನನ್ನ ಲೆಕ್ಚರರ್ಸಿಗೆ ಕಾಲ್ ಮಾಡ್ತೀನಿ. ಆ್ಯಂಡ್ ಅವ್ರ ಸ್ಟೇಟಸ್ ಏನಾದರೂ ನಂಗೆ ರಿಪ್ಲೈ ಮಾಡಿದಾಗ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗಳು, ನನ್ನ ಸ್ಕೂಲ್ ಫ್ರೆಂಡ್ಸ್ಗಳು
ಯಾವುದಾದ್ರು ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಆ ಏರಿಯಾಗೆ ಹೋದಾಗ ನಾನು ಈ ಏರಿಯಾಗೆ ಬರ್ತಾ ಇದ್ದೀನಿ ಸಿಗ್ತೀರಾ ಅಂತ ಕೇಳಿ ಮೀಟ್ ಮಾಡ್ತೀನಿ. ಆ್ಯಂಡ್ ಅವರು ನನಗೆ ಅದು ಕೊಟ್ಟಿದ್ರೆ, ಯಾಕಂದರೆ ಅವರು ಕೂಡ ನಾನು ಬಂದಾಗ ಅವರು ಟೈಮ್ನ ನನಗೋಸ್ಕರ ಕೊಡ್ತಿದ್ದಾರೆ ಅಂದರೆ ನಾನು ಅವ್ರಿಗೋಸ್ಕರ ನನ್ನ ಟೈಮ್ನ ಕೊಡ್ತೀನಿ. ಎಂಥ ಬ್ಯುಸಿ ಇದ್ದರೂ ಕೂಡ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಆಮೇಲೆ ಏನು ಹೇಳ್ತಾರೆ, ಈವನ್ ನನ್ನ ಅಣ್ಣ ಜೊತೆ, ಓಕೆ, ನನ್ನ ಅಣ್ಣನ ಜೊತೆ ಅವನಿಗೆ ಚಿಕ್ಕದ್ರಲ್ಲೂ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ಕಣೋ ಅಂತಿದ್ದೆ. ಅವ್ನು ಹೇಳಿಸ್ಕೊಳ್ತಾ ಇರಲಿಲ್ಲ. ಅವ್ನು ನಂಗೆ ಕರಾಟೆ ಹೇಳ್ಕೊಡ್ತೀನಿ ಅಂತ, ಕ್ರಿಕೆಟ್ ಹೇಳ್ಕೊಡ್ತೀನಿ ಅಂತ. ಈಗಲೂ ಸಹ ನಾವು ಬಿಡುವಿನ ಟೈಮಲ್ಲಿ ಅವನಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ, ವೀಡಿಯೋ ಮಾಡ್ತೀನಿ. ಆ್ಯಂಡ್ ಆವಾಗ ನಾನು ಅವ್ನು ಮಲ್ಕೊಂಡಿದ್ದೆ, ಲೈಕ್ ಅವ್ನು ತೊಡೆ ಮೇಲೆಲ್ಲ ಮಲ್ಕೊಳ್ತಾ ಇದ್ದೆ. ಈಗಲೂ ಜಾಗ ಇಲ್ಲ ಅಂದರೆ ಅವ್ನು ತೊಡೆ ಮೇಲೆ ಮಲ್ಕೊಳ್ತೀನಿ. ಸೊ ಯಾವುದು ಡಿಫ್ರೆನ್ಸ್ ಇಲ್ಲ. ನಾವಿಬ್ಬರು ದೊಡ್ಡವರಾಗಿದ್ದೀವಿ ಅನ್ನೋ ಭಾವ ನನಗಂತೂ ಇಲ್ಲ, ಆ್ಯಂಡ್ ಅವನಿಗಂತೂ ಇಲ್ಲವೇ ಇಲ್ಲ. ಈಗಲೂ ಅವ್ನು ಹಂಗೆ ಇದ್ದಾನೆ. ಸೊ ಹಾಗೆ ಇದ್ದೀವಿ ನಾವು. ಬಟ್ ಒಂದು ಬದಲಾಗಿದೆ, ಏನಂದರೆ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ವಿ. ಇಲ್ಲಿ ಹೊಡೆದಿದ್ದಾರಲ್ಲ, ಇದು ನಮ್ಮ ಅಣ್ಣ ಹೊಡೆದಿರೋದಿದೆ ಇಲ್ಲಿ. ಸೊ ಈಗ ಆ ಜಗಳ ಇಲ್ಲ, ಆದರೆ ಪ್ರೀತಿ ಇದೆ, ಖುಷಿ ಇದೆ. ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ಸಾಕು, ಏನಾದರೂ ಕೊಡ್ಬೇಕಾದ್ರೆ ನಾನು ದುಡ್ಡು ತೆಗಿಯಲ್ಲ, ನೀನು ತೆಗಿ, ನೀನು ಕೊಡು ಅಂತೀನಿ. ಇಲ್ಲ ನೀನು ಹಾಕ್ಸು ಪೆಟ್ರೋಲ್, ನಾನು ಯಾಕೆ ಹಾಕ್ಸ್ಬೇಕು ಅಂತ ಹೀಗೆ ಜಗಳ ಆಡ್ತೀವಿ. ಆವಾಗಲೂ ಹಾಗೆ ಮಾಡ್ತಾಯಿದ್ವಿ. ಅವನು ಕಾಲೇಜಲ್ಲಿ ಬೇರೆ ಕಡೆ ಓದ್ತಾ ಇದ್ದ, ನಾನು ಅವತ್ತು ಸ್ಕೂಲಲ್ಲಿದ್ದೆ. ಅವ್ನು ಕಾಲೇಜಿಂದ ರಜಕ್ಕೆ ಬರ್ತಿದ್ದಾನೆ ಅಂದರೆ ನಮ್ಮ ರೋಡ್ ಎಂಟ್ರಿ ಆಗ್ತಿದ್ದಂಗೆ ನಾನು ರೋಡಿಂದ ಓಡೋಗ್ತಿದ್ದೆ ನಮ್ಮ ಅಣ್ಣ ಹತ್ರ, ನಮ್ಮ ಅಣ್ಣ ಬಂದ ಅಂತ. ಆ್ಯಂಡ್ ಈಗಲೂ ನಾನು ಆ ಥರ ರೇಗಿಸ್ತಿರ್ತೀನಿ, ನಮ್ಮ ಅಣ್ಣ ಬಂದ ಅಂತ. ಆ್ಯಂಡ್ ಆ ಪ್ರೀತಿ ಇದೆ, ಓಕೆ, ಮೆಚ್ಯೂರಿಟಿನೂ ಇದೆ, ಪ್ರೀತಿನೂ ಇದೆ. ಆ್ಯಂಡ್ ಮೇ ಬಿ ಅದಕ್ಕೆ ಅನಿಸುತ್ತೆ ನಮ್ಮ ಅದಕ್ಕೆ ನಾವೆಲ್ಲ ಅಷ್ಟು ಆರಾಮಾಗಿರೋಕ್ಕೆ ಸಾಧ್ಯ. ಆ್ಯಂಡ್ ನಮ್ಮ ದೊಡ್ಡಮ್ಮನ ಮಗ ಅಣ್ಣ ಅಂತ ಇದ್ದಾನೆ. ಅವ್ನು ನನಗೆ ಮಲಗಿಸ್ಕೊಂಡು ಕತೆ ಹೇಳ್ತಾ ಇದ್ದ. ಊರಿಗೆ ಹೋದಾಗೆಲ್ಲ ಅವ್ನು ನನ್ನ ಮಲಗೋ ತನಕ ಕತೆ ಹೇಳೋದು. ಅವ್ನ ಪಾಪ ಬೆಳಗ್ಗೆ ಹಸು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು, ಹೊಲದ ಕೆಲಸ ಮುಗಿಸ್ಬಿಟ್ಟು ನನ್ನನ್ನು ಕರ್ಕೊಂಡು ಹೊಲದ ಹತ್ರ ಹೋಗೋದು. ಪಾಪ ಊರಿಂದ ಬಂದಿರ್ತಾಳೆ ಅಂತ ಹೇಳಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ದೊಡ್ಡವರಾಗ್ತಾ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದಾಗ ಇವತ್ತಿಗೂ ನಾನು ಊರಿಗೆ ಹೋದರೆ, ಅಣ್ಣ ಎಷ್ಟು ದಿನ ಆಯ್ತು ನಿನ್ನ ಜೊತೆ, ನಾನು ಬೈಕಲ್ಲಿ ಹೋಗಿ ಬೈಕ್ ತಗೋ, ಎಲ್ಲಾದರೂ ಹೋಗಿ ಬರೋಣ ಅಂದ್ಬಿಟ್ಟು ಹತ್ರದಲ್ಲಿರೋ ಕೆಲವು ಪ್ಲೇಸಸ್ಗಳಿಗೆ ಸುಮ್ಮನೆ ಹೋಗಿ ಬರ್ತೀವಿ. ಅವ್ನು ಬಂದರೆ ಆಚೆ ಕಡೆ ಜಗಲಿ ಮೇಲೆ ಕುತ್ಕೊಂಡು ಸುಮಾರು ಹೊತ್ತು ಮಾತಾಡ್ತೀವಿ, ಹಳೆ ವಿಚಾರಗಳೆಲ್ಲ ವಾಕ್ ಮಾಡ್ತೀವಿ. ನನ್ನ ಹಳೆ ಫ್ರೆಂಡ್ಸ್ ಅವನ ಜೊತೆ ಕಾಂಟ್ಯಾಕ್ಟಲ್ಲಿರೋರಿಗೆ ಕಾಲ್ ಮಾಡಿಕೊಡ್ತೀನಿ, ತಗೋ ಮಾತಾಡು ಅಂತ ಹೇಳಿ. ಇವತ್ತಿಗೂ ಅದಿದೆ. ಅಫ್ಕೋರ್ಸ್ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ, ಬಟ್ ಸ್ಟಿಲ್ ಆ ಪ್ರೀತಿ ಹಾಗೇ ಇದೆ. ಆ್ಯಂಡ್ ನಮ್ಮಣ್ಣ ನಮ್ಮ ಕ್ಲಾಸಲ್ಲಿದ್ದಾನೆ, ಅದಕ್ಕೆ ಮತ್ತು ಅಣ್ಣ ಇಬ್ಬರು ಕ್ಲಾಸಲ್ಲಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಕಮೆಂಟ್ ಹಾಕ್ತಾನೆ, ನೋಡಿಯಾಗ ಗೊತ್ತಾಗುತ್ತೆ ನಿಮಗೆ ಅವ್ನು ಯಾರು ಅಂತ. ಬಿಕಾಸ್ ಎವ್ರಿ ಡೇ ಕಮೆಂಟ್ ಹಾಕ್ತಾನೆ. ಸೊ ಅದು ಒಂದು. ಆಮೇಲೆ ನನ್ನ ಪ್ರತಿ ವರ್ಷಕ್ಕೆ ಒಂದು ಸಲ ನನ್ನ ಇಡೀ ಫ್ಯಾಮಿಲಿಯನ್ನು ನಾನು ಒಂದು ಕಡೆಗೆ ಸೇರಿಸೋಕ್ಕೆ ಹರಸಾಹಸ ಪಡ್ತೀನಿ, ಆಯಿತಾ. ಸೊ ಅವ್ರಿಗೆ ಕಾಲ್ ಮಾಡಿ ಈ ಬ್ಯುಸಿಯಲ್ಲೂ ಸಹ ಸೀರಿಯಸ್ಲಿ ಒಂದೊಂದು ಸಲ ನನಗೆ ಹಾಕಬೇಕು ಅನಿಸುತ್ತೆ. ಒಂದೊಂದು ಸಲ ಈ ಜವಾಬ್ದಾರಿ ಏನೋ ಥ್ರಿಲ್ಲಿಂಗ್ ಆಗಿದೆ, ಖುಷಿ ಇದೆ ಅಂತ ಎಲ್ಲ ರಿಲೇಷನ್ಸ್ಗೂ ಕಾಲ್ ಮಾಡ್ತೀನಿ. ವರ್ಷಕ್ಕೊಂದು ಸಲ ಎಲ್ಲ ಅಣ್ಣಂದಿರು, ಅತ್ತಿಗೆದಿರು, ಬಾವಾದಿರು, ಅಕ್ಕದಿರು, ಅವ್ರ ಮಕ್ಕಳು ಎಲ್ಲರನ್ನೂ ಒಂದು ಕಡೆಗೆ ಸೇರಿಸಿ ಗೇಮ್ಸ್ಗಳನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ. ಸೊ ಗೇಮ್ಸ್ ಮಾಡ್ತೀನಿ. ನೋಡೋಣ, ನಾನು ಸಾಧ್ಯ ಆದರೆ ಯೂಟ್ಯೂಬಲ್ಲಿ ನಾವು ಆ ಥರದ್ದೆಲ್ಲ ವೀಡಿಯೋಸ್ಗಳಿಟ್ಟಿದ್ದೀನಿ ನಾನು. ಅದನ್ನೆಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಲೈಕ್ ಸಂಬಂಧಗಳು. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲ ಮಾಡೋದ್ರಿಂದ ನಮ್ಮ ರಿಲೇಷನ್ಶಿಪ್ಪಲ್ಲಿ ನನ್ನ ಬಗ್ಗೆ ಹಿಂದೆಗಡೆ ಯಾರಾದರೂ ಮಾತಾಡ್ತಿದ್ದಾರ ನಂಗೆ ಗೊತ್ತಿಲ್ಲ. ಆದರೆ ನನ್ನ ನಂಬಿಕೆ ಯಾರೂ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇಲ್ಲ. ಯಾಕಂದರೆ ಎಷ್ಟು ಪ್ರೀತಿ ಕೊಡ್ತಾರೆ. ನಾನು ಅವ್ರನ್ನೆಲ್ಲ ತುಂಬ ಪ್ರೀತಿಸ್ತೀನಿ. ಬಿಕಾಸ್ ಅವರು ನನ್ನನ್ನು ಪ್ರೀತಿಸ್ತಾರೆ. ನಾನು ತುಂಬ ಖುಷಿ ಪಡ್ತೀನಿ ನನ್ನ ಸಂಬಂಧಿಕರಂದರೆ ನಂಗೆ ನಿಜವಾಗ್ಲೂ ಖುಷಿ ಇದೆ. ಅಷ್ಟು ಪ್ರೀತಿ ಕೊಡ್ತಾರೆ. ಅವ್ರ ಮನೆಗೆ ಹೋದಾಗ ನನಗೆ ಯಾರ ಮನೆಗೆ ಹೋದರೂ ಇದು ಅಷ್ಟು ದೂರದ ಸಂಬಂಧ ಅಂತ ಅನಿಸೋದೇ ಇಲ್ಲ. ಎಲ್ಲ ನಂದು ಅನ್ನೋದೇ ನನಗೆ ಬರುತ್ತೆ. ಅವರು ನನ್ನನ್ನು ನಿಜವಾಗ್ಲೂ ಹಾಗೆ ನೋಡ್ತಾರೆ. ಹಿಂದೆನೂ ಕೆಟ್ಟದ್ದು ಮಾತಾಡ್ತಾರೆ ಅಂತ ನಾನು ಅದು ಯೋಚನೆನೂ ಮಾಡಿಲ್ಲ, ನಾನು ಮಾತಾಡಲ್ಲ ಯಾರ ಬಗ್ಗೆನೂ. ಸೊ ಸಂಬಂಧಿಕರಲ್ಲಿ ಎಷ್ಟೆಲ್ಲ ಇರುತ್ತೆ ಅಲ್ವಾ. ನಾವೆಲ್ಲ ಹೆಂಗೆ ಅಂದರೆ, ನಾನು ಮದುವೆಗೆ ಬರ್ತೀನಿ, ನೀನು ಹೋಗ್ಬಿಟ್ಬೇಡ, ನಾನು ಬರ್ತೀನಿ, ಸಿಗೋಣ ಅಂತ ಹೇಳಿ ನಾವು ಮೀಟ್ ಮಾಡ್ತೀವಿ. ಆ್ಯಂಡ್ ಒಟ್ಟಿಗೆ ಮೀಟ್ ಮಾಡ್ತೀವಿ. ಆ್ಯಂಡ್ ಅವರ ಬರ್ತ್ಡೇಗಳಲ್ಲಿ ನಾನು ವಿಶ್ ಮಾಡ್ತೀನಿ. ನಮ್ಮದು ವೀಡಿಯೋಸ್ ನೋಡ್ತಾರೆ, ಶೇರ್ ಮಾಡ್ತಾರೆ. ಸಂಬಂಧಿಕರು ಕೂಡ, ಈಗ ಸಂಬಂಧಿಕರು ನಂಬಾರ್ದು ಅಂತಾರೆ. ನೋ ನಮ್ಮ ಸಂಬಂಧಿಕರು ತುಂಬ ಒಳ್ಳೆಯವರು, ಆಯಿತಾ. ಈಗೇನು ಎನರ್ಜಿ ಎಕ್ಸ್ಚೇಂಜ್ ಆಗಿರಬೇಕು. ಸೊ ಅದೇ ಥರ ನನ್ನ ಫ್ರೆಂಡ್ಸ್ಗಳ ಬರ್ತ್ಡೇ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಕೆಲವು ತುಂಬ ಆಪ್ತರು ಅನ್ನೋರಿಗೆ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಜಕ್ಕೂ ಹೇಳ್ತೀನಿ, ಇವೆಲ್ಲ ಮಾಡೋದ್ರಿಂದ, ಸೋಷಲೈಸ್ ಆಗಿರೋದ್ರಿಂದ ಎಷ್ಟು ಸಂಬಂಧಗಳು ನಮ್ಮ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಬದುಕಿನ ಹ್ಯಾಪಿನೆಸ್ನ ನಾವು ಅಳಿಬೋದು, ಗೊತ್ತಾ. ನಮ್ಮ ಬದುಕಿನ ಮೌಲ್ಯವನ್ನು ನಾವು ವ್ಯಾಲ್ಯೂಸ್ ಏನಿದೆ ಅಂತ ಗೊತ್ತಾಗೋದೇ ನಮ್ಮ ಸಂಬಂಧಗಳ ಒಂದು ಹ್ಯಾಪಿನೆಸ್ ಮೇಲೆ ಅಂತ ಹೇಳ್ತಾರೆ. ಅಂದರೆ ನೀವು ಎಷ್ಟು ಸೋಷಲೈಸ್ ಆಗಿದ್ದೀರಾ, ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ನೀವು ಎಷ್ಟು ಜನರ ಜೊತೆ ನೀವು ಖುಷಿಯಾಗಿದ್ದೀರಾ, ನಿಮ್ಮಿಂದ ಖುಷಿಯಾಗಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ. ನನ್ನ
ಏನು ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದಾನೂ ಇದ್ದಂಥ ಫ್ರೆಂಡ್ಸ್ಗಳು ಇವತ್ತೂ ಇದ್ದಾರೆ. ಎಲ್ಲರೂ ಬ್ಯುಸಿ ಇದ್ದಾರೆ, ಅಫ್ಕೋರ್ಸ್ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ, ಬೇರೆ ಬೇರೆ ಕಂಟ್ರಿಗೆ ಹೋಗ್ತಾ ಇರ್ತಾರೆ. ಬಟ್ ಸ್ಟಿಲ್ ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗಲೂ ಜಗಳ ಆಡ್ತೀವಿ, ನಾನು ಮಾಡಲ್ಲ ಕಣೆ, ನೀನು ಮಾಡಲ್ವಾ, ನೀನು ಮಾಡ್ಬೇಕು ತಾನೆ, ಈ ಥರ ಜಗಳ ಆಡ್ತಾ ಇರ್ತೀವಿ. ನೀನು ಮೀಟ್ ಮಾಡೋಣ, ಅದೇ ಆಯಿತು ಇಬ್ಬರು ಮೀಟ್ ಮಾಡಲ್ಲ ಅಂತ ಕಾಲ್ ಮಾಡಿ ಮಾತಾಡ್ತೀವಿ, ಹಳೇದನ್ನು ನೆನ್ಪು ಮಾಡ್ಕೊಳ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸು ಈಗಲೂ ಇದ್ದಾರೆ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಪಪ್ಪ ಜೊತೆನೂ ನಾನು ಹಾಗೆ ಇದ್ದೀನಿ, ಅಮ್ಮ ಜೊತೆ ಹಾಗೆ ಇದ್ದೀನಿ. ಆ್ಯಂಡ್ ಹಸ್ಬೆಂಡ್ ಜೊತೆಗೆ ಅಫ್ಕೋರ್ಸ್ ಮದುವೆ ಆಗಿದ್ದು ಅಷ್ಟರಲ್ಲಿ ರೀಚಾರ್ಜ್ ಏನು ಗೊತ್ತಾ, ಈಗಲೂ ನಾನು ಅವ್ರ ಕೈಲಿ ಊಟ ಮಾಡಿಸ್ಕೊಳ್ತೀನಿ, ನನ್ನ ಹಸ್ಬೆಂಡ್ ಕೈಲಿ. ಲೈಕ್ ಎಷ್ಟೋ ಸಲ ಲೈಕ್ ನಂಗೆ ತಿನ್ಸು ಇಲ್ಲ ನಾನು ತಿನ್ನಲ್ಲ ಅಂತ, ನಂಗೆ ಟೀ ಮಾಡಿಕೊಡು ಅಂತ, ಆಮೇಲೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಇದು ಮಾಡು ಅದು ಮಾಡು, ಈ ಥರ ನಾನು ನನಗೆ ಇದ್ದರೂ ಸಹ ನಾನು ಮಾಡಿಸ್ಕೊಳ್ತೀನಿ. ಬಿಕಾಸ್ ಏನಂದರೆ ಹೀಗೆ ನಾವೆಲ್ಲ ಇರೋದು. ಸೊ ಅದು ರೀಚಾರ್ಜ್ ಕಡಿಮೆ ಆಗಬಾರ್ದು ಪ್ರತಿ ಸಂಬಂಧದಲ್ಲೂ ಅಂತ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಮ್ಟೈಮ್ಸ್ ನಮಗೆ ರೀಚಾರ್ಜ್ ಮಾಡ್ಕೊಳ್ಳೋದನ್ನು ಮರೆತು ಬಿಟ್ಟರೆ ಒಂದು ರೀತಿ ನಾವು ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಸೊ ನಮ್ಮ ಸುತ್ತ ಎಷ್ಟು ಒಳ್ಳೆ ಜನಗಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಕರೆಕ್ಟ್. ಸೊ ಈಗ ಎಲ್ಲ ನೆನ್ಪು ಮಾಡ್ಕೊಳ್ಳಿ, ಯಾರ್ಯಾರ ಜೊತೆ ನಿಮ್ಮದು ಸಂಬಂಧ ದೂರ ಆಗಿಬಿಟ್ಟಿದೆ, ಅಕ್ಕ ತಮ್ಮ ಅಣ್ಣ ತಂಗಿ ಅವ್ರ ಜೊತೆ ಹೇಗಿದ್ರಿ, ಸ್ವಲ್ಪ ಮತ್ತೆ ಅದೇ ಥರ ಇರಿ, ಅದೇ ಪ್ರೀತಿ ಕೊಡಿ. ನಮ್ಮಣ್ಣ ಆಸ್ತಿ ಕೊಡಲಿಲ್ಲ, ನಮ್ಮಣ್ಣ ಮನೆಗೆ ಹೋದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನಮ್ಮ ಅದಕ್ಕೆ ನನಗೆ ಸೀರೆ ಕೊಡಲಿಲ್ಲ ಈ ಸಲ, ಈ ಚಿಕ್ಕದನ್ನೆಲ್ಲ ದೊಡ್ಡದು ಮಾಡೋ ಅಂತ ಸಣ್ಣತನ ಬೇಡ. ಇಲ್ಲಿ ಕೊಟ್ಟಿದ್ದಾರಲ್ಲ ಅದು ಬೇಡ. ಸೀರೆ ಕೊಡಲಿಲ್ವಾ, ದಟ್ಸ್ ಓಕೆ. ನಮ್ಮಣ್ಣ ನನಗೇನು ಆಸ್ತಿ ಕೊಡಲಿಲ್ವಾ, ಪರವಾಗಿಲ್ಲ. ಲೈಕ್ ನಾವು ಮುಂಚೆ ಹೇಗಿದ್ವಿ, ಆವಾಗ ನಾವು ಆಸ್ತಿ ಬಗ್ಗೆ ನಮ್ಗೆ ಯೋಚನೆ ಇರಲಿಲ್ಲ, ನಾವು ವಿಬ್ರೇಷನ್ ಆಗಿದ್ವಿ ಅಲ್ವಾ. ಹಂಗಿರಿ ನೀವು. ಆಸ್ತಿ ನಮ್ಮ ಪಾಲಿಗೆ ಬರಲೇಬೇಕು ಅಂತಿದ್ರೆ ಬಂದೇ ಬರುತ್ತೆ. ಪ್ರೀತಿನ ನೀವು ಕೊಡೋಕ್ಕೆ ಶುರು ಮಾಡಿ. ಪ್ರೀತಿ ಆಸ್ತಿಯನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲ ಆಸ್ತಿ ಪ್ರೀತಿನೇ ಕರ್ಕೊಂಬರುತ್ತೆ. ಇದು ಮ್ಯಾಜಿಕ್ಕು, ಮಾಡೋಕ್ಕೆ ಧೈರ್ಯ ಬೇಕು ಅಷ್ಟೇ. ಸೊ ನಿಮ್ಮ ಸಂಬಂಧಗಳನ್ನು ರೀಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.